ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಧುರಾ ಕ್ರಿಯೇಷನ್ಸ್ ಆ್ಯಂಡ್ ವ್ಲಾಗ್ಸ್. ಇದು ಇವತ್ತಿನ ಗುರುವಾರದ ವ್ಲಾಗ್ ಫ್ರೆಂಡ್ಸ್. ನಾವು ಗಣಪತಿ ದೇವರಿಗೆ ಅಭಿಷೇಕ ಮಾಡಿಸ್ಬೇಕು ಅಂದ್ಬಿಟ್ಟು ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ವಿ. ನಮಗೆ ಟೈಮ್ ಕೂಡ ಬಂದಿರಲಿಲ್ಲ. ನಮಗಿವತ್ತು ಟೈಮ್ ಸಿಕ್ಕಿದೆ. ಜೈಸರು ಕೂಡ ನಮಗೆ ಮಾಡಿಕೊಡ್ತೀವಿ ಅಂತ ಹೇಳಿದರು. ಹಂಗಾಗಿ ಬೆಳಗ್ಗೆ 8 ಗಂಟೆಗೆ ಬರಲಿಕ್ಕೆ ಹೇಳಿದರು. ಬೆಳಗ್ಗೆ ಬೇಗ ಎದ್ದು ಎಲ್ಲ ಮನೆಯೆಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಏನೇನು ಬೇಕು ಪೂಜೆಗೆ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ವಿ. ಇನ್ನು ನಾನಿಲ್ಲಿ 21 ಎಲೆಯಿಂದ ಹಾರ ಮಾಡ್ಕೊಂಡು ಕೂಡ ರೆಡಿ ಮಾಡ್ಕೊಂಡಿದ್ದೆ. ಇನ್ನು ಮಕ್ಕಳು ಎಲ್ಲ ರೆಡಿ ಆಗ್ತಾಯಿದ್ರು. ಸ್ವಲ್ಪ ಟೈಮ್ ಆಗಿಬಿಟ್ಟಿತ್ತು. ಆಲ್ರೆಡಿ 7:15 7:45 ಆಗಿತ್ತು. ಇನ್ನು ಪ್ಯಾಕಿಂಗ್ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಏನೇನು ದೇವಸ್ಥಾನಕ್ಕೆ ತೊಗೊಂಡೋಗ್ಬೇಕು ಅಂತ ಅದೆಲ್ಲ ಮುಗಿಸ್ಬಿಟ್ಟು ನಾನು ಕೂಡ ರೆಡಿ ಆದೆ. ಅಷ್ಟರಲ್ಲಿ ಎಲ್ಲರೂ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟ್ವಿ. ಆಲ್ರೆಡಿ ಟೈಮ್ 8 ಗಂಟೆ. ಹಂಗೂ ಜೋಯಿಸ್ರು ಇರ್ತಾರೆ ಅಂದ್ಕೊಂಡು ಹೋದ್ವಿ. ಮಳೆ ಬೇರೆ ಬರ್ತಾಯಿತ್ತು ಆಚೆ. ನೋಡಿ, ನಮ್ಮ ಅತ್ತೆನೂ ನಮ್ಮ ಮನೆಯವರು ಅವ್ರು ಒಂದು ಸರ್ತಿ ಹೋದರು. ಇನ್ನು ನಾನು ನನ್ನ ಮಗ ಸ್ಕೂಟಿನಲ್ಲಿ ಹೋಗೋಣ ಅಂತ ಹೊರಟ್ವಿ. ಮಳೆ ಬರ್ತಾಯಿತ್ತು ಫ್ರೆಂಡ್ಸ್. ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಹೊರಟ್ವಿ. ನೆನ್ಕೊಂಡೇ ಹೋಗಿದ್ದಾಯಿತು. ಇನ್ನು ದೇವಸ್ಥಾನಕ್ಕೆ ಹೋದ್ಮೇಲೆ ಅಲ್ಲಿ ಜೋಯಿಸ್ರು ಆಲ್ರೆಡಿ ನಮಗೋಸ್ಕರ ಕಾಯ್ತಾಯಿದ್ರು. ಪಾಪ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಅಭಿಷೇಕಕ್ಕೋಸ್ಕರ. ಸೊ ಗಣಪತಿಗೆ ಅಭಿಷೇಕ ಮಾಡಿರೋದು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದೆ, ಎಲ್ಲ ನೋಡ್ಕೊಂಡು ಬನ್ನಿ. ಇಲ್ಲಿ ಪಂಚಾಮೃತಗಳಿಂದ ಅಭಿಷೇಕ ಮಾಡಿದರು ಫ್ರೆಂಡ್ಸ್. ಹಾಲು, ಮೊಸರು, ಸಕ್ಕರೆ, ಜೇನುತುಪ್ಪ ಮತ್ತು ಹಣ್ಣಿಂದ ಅಭಿಷೇಕ ಎಲ್ಲ ಮುಗ್ದಾದ್ಮೇಲೆ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿ ಮಹಾಮಂಗಳಾರತಿ ಪೂಜೆ ಎಲ್ಲ ಮಾಡಿಕೊಟ್ರು. ಪೂಜೆ ಕೂಡ ತುಂಬ ಚೆನ್ನಾಗಾಯಿತು ಫ್ರೆಂಡ್ಸ್. ತುಂಬ ದಿನದಿಂದ ಅಂದ್ಕೊಂಡಿದ್ದರಿಂದ ಪೂಜೆ ತುಂಬ ಚೆನ್ನಾಗಾಯಿತು ಅನಿಸ್ತು. ಅದಾದಮೇಲೆ ಅಲ್ಲಿ ಮಹಾಮಂಗಳಾರತಿ ಎಲ್ಲ ಆದಮೇಲೆ ಸ್ವಲ್ಪ ಪ್ರಸಾದ ತೀರ್ಥ ಎಲ್ಲ ಕೊಟ್ಟರು. ಎಲ್ಲ ತೊಗೊಂಡು ನಾವು ಕೂಡ ಪೂಜೆ ಎಲ್ಲ ಮುಗಿಸಿ ಜೋಯಿಸ್ರಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಮನೆಗೆ ಹೊರಟ್ವಿ. ಇನ್ನು ಮನೆಗೆ ಬಂದಿದ್ದಾಯಿತು ಫ್ರೆಂಡ್ಸ್. ಈಗ ಮನೆಗೆ ಬಂದಮೇಲೆ ಸ್ವಲ್ಪ ನಮಗೂ ಕೂಡ ಮನೆಗೆ ಪಂಚಾಮೃತ ಮತ್ತು ಮೊಸರನ್ನ ಪ್ರಸಾದ ಎಲ್ಲ ಕೊಟ್ಟಿದ್ದರು. ನಾವು ಇಲ್ಲಿ ಸ್ವಲ್ಪ ಒಂದು 4 ಜನಕ್ಕೆಲ್ಲ ಹಂಚ್ಬಿಟ್ಟು ಪ್ರಸಾದ ಎಲ್ಲ ನಾನು ಖಾಲಿ ಮಾಡಿದೆ. ಇನ್ನು ನಾಳೆನೇ ಹಬ್ಬ ಇರೋದ್ರಿಂದ ನಾನೇನು ಪ್ರಿಪ್ರೇಷನ್ಸ್ ಮಾಡ್ಕೊಂಡಿರಲಿಲ್ಲ. ಇಲ್ಲಿ ನಮ್ಮ ಮನೆ ಹತ್ರ ತುಂಬ ಗಿಡಗಳೆಲ್ಲ ಬೆಳೆದ್ಬಿಟ್ಟಿತ್ತು. ಎಲ್ಲ ಕ್ಲೀನ್ ಮಾಡಿಸಿದ್ದೀವಿ. ಇನ್ನು ಪೂಜೆಗೆ ಅಂತ ಸೀತಾಫಲ ಕೂಡ ಬಿಟ್ಟಿತ್ತು. ತುಂಬ ಸೀತಾಫಲ ಕೀಳೋಣ ಅಂದ್ಕೊಂಡಿದ್ದೆ. ಕ್ಲೀನ್ ಮಾಡಿಸಿದ್ದೆ ತಡ ಎಲ್ಲ ಬಂದು ಹೊರಗಡೆಯಿಂದ ಬೇರೆಯವರೆಲ್ಲ ಕುಯ್ಯೋದಕ್ಕೆ ಶುರು ಮಾಡಿದರು. ನೋಡಿ, ಇದು ಸಪೋಟ ಗಿಡ. ನಮ್ಮ ಮನೆ ಹತ್ರ ಸಪೋಟ ಗಿಡ ಇರಲಿಲ್ಲ, ಹಂಗಾಗಿ ಅದು ಒಂದು ಚಿಗುರುತ್ತಾ ಇದೆ. ಈಗ ಇನ್ನು ಹಣ್ಣು ಸೀತಾಫಲ ಎಲ್ಲ ಕಿತ್ಕೊಂಡು ಪೂಜೆಗೆ ಅಂತ. ಹಬ್ಬ ಎಲ್ಲ ಯಾವ ರೀತಿ ಆಗುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.